Praise the Lord. Greetings to you all in the name of our Lord and Savior Jesus Christ. Today's Bible verse, Exodus chapter 34 verse 2. Be ready in the morning and then come up on Mount Sinai. Present yourself to me there on top of the mountain. ವಿಮೋಚನಕಾಂಡ 34ನೇ ಅಧ್ಯಾಯ 2ನೇ ವಚನ. ಬೆಳಿಗ್ಗೆ ನೀನು ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. ಈ ಮಾತನ್ನು ದೇವರು ಮೋಶೆಗೆ ಹೇಳ್ತಾ ಇದ್ದಾರೆ. ಅಂದು ಸೀನಾಯಿ ಬೆಟ್ಟಕ್ಕೆ ಬೆಳಗಿನ ಜಾವದಲ್ಲಿ ನೀನು ಬಂದು ನನ್ನ ಹತ್ತಿರ ನಿಂತುಕೊಳ್ಳಬೇಕು, ನನ್ನ ಸನ್ನಿಧಿಯಲ್ಲಿ ನಿಂತುಕೊಳ್ಳಬೇಕು ಎಂಬುದಾಗಿ ದೇವರಲ್ಲಿ ಆಜ್ಞಾಪಿಸ್ತಾ ಇದ್ದಾರೆ ಪ್ರಿಯರೇ. ಹೌದು, ಇದೇ ಮಾತನ್ನು ದೇವರು ಇವತ್ತು ನನಗೂ ನಿನಗೂ ಕೂಡ ಹೇಳ್ತಾ ಇದ್ದಾರೆ. ಪ್ರತಿದಿನ ಬೆಳಗಿನ ಜಾವದಲ್ಲಿ ನಾವು ನಮ್ಮ ತಂದೆಯಾದ ದೇವರ ಸನ್ನಿಧಿಯಲ್ಲಿ ನಿಂತಿರಬೇಕು ಪ್ರಿಯರೇ. ಏತಕ್ಕೋಸ್ಕರ ನಿಂತಿರಬೇಕೆಂದರೆ ಪ್ರಾರ್ಥನೆ ಮಾಡುವುದಕ್ಕಾಗಿ ನಮ್ಮ ತಂದೆಯಾದ ದೇವರ ಸನ್ನಿಧಿಯಲ್ಲಿ ನಾವು ಕಾಣಿಸಿಕೊಳ್ಳಬೇಕು ಪ್ರಿಯರೇ. ಈ ಪ್ರಾರ್ಥನೆ ಅಂದರೇನು? ಪ್ರಾರ್ಥನೆ ದೇವರೊಂದಿಗೆ ಐಕ್ಯತೆಯನ್ನು ಹೊಂದಿಕೊಳ್ಳುವಂತಹ ಒಂದು ಸಾಧನವಾಗಿದೆ. ಈ ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ನಾವು ದೇವರೊಂದಿಗೆ ಆಳವಾದ ಸಂಬಂಧವನ್ನು ಪಡೆದುಕೊಳ್ಳುತ್ತೇವೆ, ದೇವರೊಂದಿಗೆ ಗಾಢವಾದ ಸಂಬಂಧವನ್ನು ಪಡೆದುಕೊಳ್ಳುತ್ತೇವೆ. ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ನಾವು ದೇವ ಪ್ರಸನ್ನತೆಯನ್ನು ಹೊಂದಿಕೊಳ್ಳುತ್ತೇವೆ. ಪ್ರಾರ್ಥನೆ ಮಾಡುವಾಗ ದೇವರ ಮಹಿಮೆ ಇಳಿದು ಬರುತ್ತದೆ ಪ್ರಿಯರೇ. ಹೌದು, ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ತಂದೆಯ ಸಮ್ಮುಖದಲ್ಲಿ ಸಂತೋಷಿಸಲಿಕ್ಕೆ ಸಾಧ್ಯವಾಗುತ್ತದೆ. ಆದುದರಿಂದ ನಾವು ಕೂಡ ಪ್ರತಿದಿನ ಬೆಳಗಿನ ಜಾವದಲ್ಲಿ ತಂದೆಯಾದ ದೇವರ ಸನ್ನಿಧಿಯಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವದಿಸಿ ಆ ದಿನವೆಲ್ಲ ಕಾಪಾಡಿ ತನ್ನ ಕೃಪೆಗೆ ತಕ್ಕಂತೆ ನಮ್ಮನ್ನು ನಡೆಸುತ್ತಾರೆ ಪ್ರಿಯರೇ. ಅನೇಕರು ಪ್ರಾರ್ಥನೆ ಅಂದರೆ ನಮ್ಮಲ್ಲಿರುವಂಥ ಒಂದು ದೊಡ್ಡ ಪಟ್ಟಿಯನ್ನು ದೇವರ ಮುಂದೆ ಹೇಳಿ ಮುಗಿಸಿದರೆ ಸಾಕು ಎಂಬುದಾಗಿ ಆಲೋಚನೆ ಮಾಡುತ್ತಾರೆ. ಇನ್ನು ಕೆಲವರು ಪ್ರಾರ್ಥನೆ ಮಾಡುವಾಗ ನಮಗೆ ಏನೇನು ಬೇಕು ಅದನ್ನು ಬಲವಂತವಾಗಿ ದೇವರಿಂದ ಪಡೆದುಕೊಳ್ಳಬೇಕು ಎಂಬುದಾಗಿ ಬಯಸುತ್ತಾರೆ. ಇನ್ನು ಕೆಲವರು ಬರೀ ಕಣ್ಣೀರು ಸುರಿಸುತ್ತಾ ತನಗೆ ಬೇಕಾದದನ್ನು ದೇವರ ಮುಂದೆ ಹೇಳಿಬಿಟ್ರೆ ಸಾಕು, ಅದುವೇ ಪ್ರಾರ್ಥನೆ ಎಂಬುದಾಗಿ ತಿಳಿದುಕೊಳ್ಳುತ್ತಾರೆ. ಆದರೆ ನನ್ನ ಪ್ರಿಯ ದೇವಜನರೇ, ಪ್ರಾರ್ಥನೆಯ ನಿಜವಾದ ಅರ್ಥ, ಪ್ರಾರ್ಥನೆ ನಾವು ಹೇಗೆ ಮಾಡಬೇಕೆಂದರೆ ಮೊದಲನೆಯದಾಗಿ ನಾವು ತಂದೆಯಾದ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ನಾವು ಕರ್ತನನ್ನು ಎಷ್ಟಾಗಿ ಪ್ರೀತಿಸುತ್ತೇವೋ ಅದನ್ನು ಅಲ್ಲಿ ಹೊರಪಡಿಸಬೇಕು. ನಾವು ಕರ್ತನ ಮೇಲೆ ಇಟ್ಟಿರೋ ಪ್ರೀತಿಯನ್ನು ನಾವು ಅಲ್ಲಿ ವ್ಯಕ್ತಪಡಿಸಬೇಕು. ನಾವು ನಮ್ಮ ತಂದೆಯಾದ ದೇವರನ್ನು ಹಾಡಿಕೊಂಡಾಡಬೇಕು. ಆತನ ನಾಮದ ಮಹತ್ವಗಳನ್ನು ವರ್ಣಿಸುವಂಥವರಾಗಿರಬೇಕು. ಆತನು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಎಲ್ಲ ಆಶೀರ್ವಾದಗಳನ್ನು ನೆನೆಸಿ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರಬೇಕು. ಸ್ತುತಿ ಯಜ್ಞವನ್ನು ಯಾರು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತದೆ ಪ್ರಿಯರೇ. ಹೌದು, ನಮ್ಮ ತಂದೆಯಾದ ದೇವರು ಸ್ತುತಿ ಯಜ್ಞವನ್ನು ಬಯಸುವಂಥವರಾಗಿದ್ದಾರೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇಂದಿನಿಂದ ನೀವು ಕರ್ತನ ಬಳಿ ಬರುವಾಗ, ದೇವ ಸಮ್ಮುಖದಲ್ಲಿ ಪ್ರಾರ್ಥನೆಗೆಂದು ಕಾಣಿಸಿಕೊಳ್ಳುವಾಗ ಕರ್ತನ ಪಾದದಲ್ಲಿ ಕುಳಿತುಕೊಂಡು ಮನಪೂರ್ವಕವಾಗಿ ದೇವರನ್ನು ಆರಾಧಿಸಿರಿ. ನೀವು ದೇವರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು ಅಲ್ಲಿ ಪ್ರಕಟಪಡಿಸಿರಿ. ಯಾಕಂದರೆ ನಮ್ಮ ದೇವರು ತನ್ನ ಮಕ್ಕಳ ಪ್ರೀತಿಗಾಗಿ ಹಂಬಲಿಸುತ್ತಾ ಇರ್ತಾರೆ. ಪ್ರವಾದಿಯಾದ ಯೆಶಾಯನು ಈ ರೀತಿ ಹೇಳ್ತಾನೆ, ಯೆಶಾಯ 54ರಲ್ಲಿ, ಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಗಳನ್ನು ಜಾಗರಗೊಳಿಸುತ್ತಾನೆ ಎಂಬುದಾಗಿ. ಇಲ್ಲಿ ಮೋಶೆಗೆ ಕರ್ತನು ಸೀನಾಯಿ ಬೆಟ್ಟದಲ್ಲಿ ನನ್ನ ಸಮ್ಮುಖದಲ್ಲಿ ಕಾಣಿಸಿಕೋ ಎಂಬುದಾಗಿ ಹೇಳಿರ್ತಕ್ಕಂಥ ಮಾತನ್ನು ನಾವು ಕೂಡ ಜ್ಞಾಪಿಸಿಕೊಂಡು ಪ್ರತಿನಿತ್ಯ ಕರ್ತನ ಬಳಿಗೆ ಬೆಳಗಿನ ಜಾವದಲ್ಲಿ ಸಿದ್ಧವಾಗಿದ್ದುಕೊಂಡು ದೇವರ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳೋಣ, ದೇವರಿಗೆ ಪ್ರಾರ್ಥನೆ ಮಾಡೋಣ. ಯಾಕೋಬ 4:8 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ನೀವು ಪ್ರಾರ್ಥನೆಯ ಮೂಲಕವಾಗಿ ದೇವರ ಬಳಿಗೆ ಬರುವಾಗ ನಿಶ್ಚಯವಾಗಿ ಆತನು ನಿನ್ನ ಸಮೀಪಕ್ಕೆ ಬರುವನು ಎಂಬುದಾಗಿ. ಹೌದು, ನೀವು ದೇವರ ಸಮೀಪಕ್ಕೆ ಬಂದು
ಆತನ ಸಮ್ಮುಖದಲ್ಲಿ ಕಾಣಿಸಿಕೊಂಡು ನಿನಗೆ ಬೇಕಾದದನ್ನು ಹೇಳುವುದಕ್ಕಿಂತ ಮುಂಚಿತವಾಗಿ ದೇವರ ಪ್ರೀತಿಯನ್ನು ವರ್ಣಿಸಿ ಹೇಳಿ ನಂತರದಲ್ಲಿ ನಿನಗೆ ಬೇಕಾದದನ್ನು ದೇವರಿಗೆ ತಿಳಿಸಿಕೊಡು. ಖಂಡಿತವಾಗಿಯೂ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ ಮತ್ತು ನೀನು ದೇವರೊಂದಿಗೆ ಆಳವಾದ ಐಕ್ಯತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನೀನು ಇವತ್ತು ಕೊಟ್ಟಿರ್ತಕ್ಕಂಥ ಉತ್ತಮವಾದ ವಾಕ್ಯಕ್ಕೋಸ್ಕರ ವಂದಿಸ್ತೇವೆ ಸ್ವಾಮಿ. ಅಪ್ಪ, ಬೆಳಿಗ್ಗೆ ನೀನು ಸಿದ್ಧವಾಗಿದ್ದು ನನ್ನ ಬಳಿ ಬಾ ಎಂಬುದಾಗಿ ಅಂದು ಮೋಶೆಗೆ ಹೇಳಿದ ಹಾಗೆ ದೇವ, ಇವತ್ತು ನಮ್ಮೆಲ್ಲರಿಗೆ ಹೇಳ್ತಾ ಇದ್ದೀರಿ ದೇವ. ನಿನಗೆ ಸ್ತೋತ್ರಪ್ಪ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದೀರಿ ತಂದೆಯೇ. ಆದುದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ಅಪ್ಪ, ನೀನು ನಿಜವಾದ ದೇವರಪ್ಪ, ಸತ್ಯವಾದ ದೇವರು, ನೀನು ಕರುಣಾಮಯಿಯಾದ ದೇವರು, ನೀನು ಸರ್ವಶಕ್ತನಾದ ದೇವರಪ್ಪ. ಆದುದರಿಂದ ನಿನ್ನನ್ನು ಕೊಂಡಾಡ್ತೇವೆ ಕರ್ತನೆ. ಅಪ್ಪ, ನೀನು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದೀರಿ ತಂದೆ. ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದೇವ. ಆದುದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಇಂದು ನಿನ್ನ ಸನ್ನಿಧಾನಕ್ಕೆ ಬಂದಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವಾದ ಮಾಡಕರ್ತಾನೆ. ಅಪ್ಪ, ನಾವೆಲ್ಲರೂ ಪ್ರತಿದಿನ ಬೆಳಿಗ್ಗೆ ನಿನ್ನ ಪಾದದಲ್ಲಿ ಬಂದು ನಿಮ್ಮೊಡನೆ ಐಕ್ಯತೆಯನ್ನು ಪಡೆದುಕೊಳ್ಳಲಿಕ್ಕೆ, ನಿಮ್ಮನ್ನು ಹಾಡಿಕೊಂಡಾಡಲಿಕ್ಕಾಗುವಂತೆ ನಿನ್ನ ಮೇಲೆ ನಾವು ಇಟ್ಟಿರೋ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೆ ನಮಗೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇಲೆ.